ಅಂದರೆ ಮಗುವನ್ನು ಒಳಗಡೆ ಪೀಸ್ ಮಾಡಿ ತೆಗೆಸುವಂಥದ್ದು. ಇದು 7.5 ತಿಂಗಳು ಕಳೆದಿದೆ. ಮಗುವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ. ಅವರ ತಾಯಿ ಹೇಳಿದ್ರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸ್ಬೇಡಿ, ಕರ್ಕೊಂಬಂದ್ರು FIR ತೆಗೀರಿ ಮೇಡಮ್ ಅಂತ ಹೇಳಿದ್ರು. ನನ್ನ ಮಗನ ಭವಿಷ್ಯದ ಪ್ರಶ್ನೆ. ಮತ್ತು 21 ಆ ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯ್ತು. 7 ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ. 7 ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನ್ನಲ್ಲಿ. 23ಕ್ಕೆ ಅವನಿಗೆ 21 ವರ್ಷ ಆಗೋದು, 22ಕ್ಕೆ ಮನೆಗೆ ಬಂದಿದ್ದಾರೆ. ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ. ನಾವು ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ, ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ, ಇವರು ಅನ್ಯ ಪಾರ್ಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ? SB ಯಲ್ಲಿ ಸಮೇತ ನಾನು ಹೋಗಿದ್ದೇನೆ. ಅದೇ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ, ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ. ಅದಕ್ಕೆ ಹಾಕಿದ್ದೇನೆ, ಮುಖ ನೋಡ್ಲಿ, ಯಾಕಂದ್ರೆ ಸೇಮ್ ಅವನಾಗೆ ಇದೆ. ಮತ್ತಲ್ಲದೆ DNA ಟೆಸ್ಟಿಗೆ, ಮುಖ್ಯವಾಗಿ DNA ಟೆಸ್ಟಿಗೆ ನಾವು ರೆಡಿ ಇದ್ದೇವೆ. ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ, ಅವರು ನೋಡ್ತಿಲ್ಲ, ಅವ್ರಿಗೆ ಕಷ್ಟ ಇಲ್ಲ ಸರ್. ನಾವು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು. ನಮ್ಮ ಹತ್ರ ಯಾರಿಲ್ಲ, ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುವುದು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ. ಅವರ ಮುಂದೆ ಬಂದು ಅವರು ಹೇಳಿ, ನನ್ನದಲ್ಲ ಮಗು, ನನ್ನ ಹಣದ ಆಫರ್ ಅಂದರೆ 10 ಲಕ್ಷ ಕೊಡ್ತೇವೆ, ಮಗುವನ್ನು ತೆಗಿಸ್ತೀರಾ? ಅದು ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ. ಶಾಲೆಯಿಂದನೇ ಅವರಿಗೆ ಲವ್ ಇದ್ದಿತ್ತು, ನಮಗೆ ಗೊತ್ತಿರಲಿಲ್ಲ, ಮನೆಯವರಿಗೆ ಗೊತ್ತಿರಲಿಲ್ಲ. ಮೊನ್ನೆ ಇತ್ತೀಚೆಗೆ ಅವರ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಡ್ಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ. ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ. ತಂದೆ ನನ್ನ ಹತ್ರ ಡೈರೆಕ್ಟಾಗಿ ಇಲ್ಲೇ ಮಾತಾಡಿದ್ದಾರೆ, ಮಗುವನ್ನು ತೆಗಿಸಿ. ಅವರ ತಂದೆ ಹೇಳಿದ್ದಾರೆ, ಆರೋಪಿಯ ತಂದೆ, ಮಗುವನ್ನು ತೆಗಿಸಿ ಅಂತ. ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್, ನಮಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋಗಿ ನಾವು ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು, ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು 6 ತಿಂಗಳು. ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ 7.5 ತಿಂಗಳಾಗಿದೆ. ಮಗುವಿಗೆ ಆಗುದಿಲ್ಲಮ್ಮ, ತೆಗಿಲಿಕ್ಕೆ ಆಗುದಿಲ್ಲ, ಮತ್ತು ಹುಡುಗಿ ಸಣ್ಣದು, ಹುಡುಗಿಯ ಪ್ರಾಣಕ್ಕೆ ಅಪಾಯ, ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿ ಹುಡುಗನನ್ನು ಕರ್ಕೊಂಡು ಹೋಗಿದ್ದೇವೆ ನಾವು ಹಾಸ್ಪಿಟ್ಲಿಗೆ. ಹುಡುಗನನ್ನು ಕರ್ಕೊಂಡು ಹೋಗಿದ್ದೆ. ಹುಡುಗ ನನ್ನದು ಅಂತ ಬಂದಿದ್ದಾನೆ, ನಮ್ಮ ಜೊತೆ ಸಹ ಬಂದಿದ್ದಾನೆ ಹಾಸ್ಪಿಟ್ಲಿಗೆ. ಈಗ ಅದರ ನಂತರ ತಂದೆಯನ್ನು ಕರೆಸಿದ್ದೆವು ಮನೆಗೆ, ನಮ್ಮ ಮಂಗಳೂರಿಗೆ ಕರೆಸಿದ್ದು. ತಾಯಿ ಮನೆಗೆ ಕರೆಸಿ ಪಂಚಾಯತಿಗೆ ಮಾಡುವಾಗ ಅವರೆಲ್ಲ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟರ್ ಇದು. ಹಾಸ್ಪಿಟ್ಲಿಗೆ ಹೋಗಿದ್ದೆವು. ಅಲ್ಲಿ ಹುಡುಗನ ತಂದೆ, ತಾಯಿ ಮತ್ತು ಅಕ್ಕ, ನಾನು, ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದಾರೆ, ಮತ್ತೆ ನನ್ನ ಗಂಡ, ಇಷ್ಟು ಮಂದಿ ಹೋಗಿದ್ದೀವಿ ಕೇಸಿಗೆ. ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದ್ರು, ಇದು 7.5 ತಿಂಗಳು ಕಳೆದಿದೆ, ಮಗುವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು. ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆನೆ ಇವರು ಹೇಳಿದ್ರು ಡಾಕ್ಟ್ರು. ಹಾಗೆ ಇವರು ನೋಡುವ ಅಂತೇಳಿ ವಾಪಸ್ ಬಂದರು. ವಾಪಸ್ ಹೇಳಿದ್ರು, ಅವರ ತಾಯಿ ಹೇಳಿದ್ರು, ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸ್ಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ, ಹುಡುಗನ ಮೈಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ, ಏನು ಮಾಡ್ಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ. ಹಾಗೆ ಮತ್ತೆ ನಾವು ಸಹ ಮಾತಾಡಲಿಲ್ಲ. ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು, ನಾವು ಮನೆಗೆ ಹೋದೆವು. ಸಂಜೆ ವಾಪಸ್ ಕಾಲ್ ಮಾಡಿದ್ರು, ಬಂಟ್ವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ, ಮಗುವನ್ನು ಅದು ನನ್ನ ಫೋನ್ ಮಾಡಿ, ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು, ಅವರು ಹೇಳ್ತಿದ್ದಾರೆ ತೆಗಿಸ್ಲಿಕ್ಕೆ ಆಗ್ತದೆ, 6-7.5 ತಿಂಗಳಲ್ಲಿ ತೆಗಿಸ್ತಾರಂತೆ. ಅಂದರೆ ಮಗುವನ್ನು ಒಳಗಡೆ ಪೀಸ್ ಮಾಡಿ ತೆಗಿಸುವಂಥದ್ದು. ಹೀಗೆ ತೆಗಿಸುವ 4.5 ಲಕ್ಷ ಖರ್ಚಾಗ್ತದೆ, ನಾವು ಮಾಡ್ತೇವೆ. ನಾನು ಹೇಳಿದೆ, ನೀವು ಇಷ್ಟೆಲ್ಲ ಮಾಡ್ತೀರಿ, ನಾಳೆ ನನ್ನ ಮಗಳಿಗೆ ಇನ್ನೊಂದು ಹುಡುಗನ ಹತ್ರ ನಾವು ಕೊಡಬೇಕಲ್ಲ, ನಿಮ್ಮ ಮಗನನ್ನು ಮಾಡಲಿಲ್ಲ, ಇಲ್ಲಿ ಬೇರೆಯವರು ಮಾಡುವಾಗ ಅವನು ನಾಳೆ ಕೇಳೋದಿಲ್ವ ನನ್ನ ಮಗಳ ಹತ್ರ? ಅದು ನಮಗೆ ಅಲ್ವ ಅಲ್ಲಿ ಇರೋದು. ಅದಕ್ಕೆ ಅಲ್ಲ, ಮಾಡಿ ನೋಡು. ನಾನು ಅದಕ್ಕೆ ಮತ್ತೆ ಅಷ್ಟೊತ್ತಾಗುವಾಗ ನಾನು ಫೋನ್ ಕಟ್ ಮಾಡಿದೆ. ಅವರ ಮಗ ಫೋನ್ ಮಾಡಿದ, ಆಂಟಿ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ. ನಾನು ಸುಸೈಡ್ ಮಾಡಿ, ನಾವು ಹೋಗಿ ಸುಸೈಡ್ ಮಾಡು ಅಂತ ಹೇಳಿದೆ. ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅಲ್ವಾ? ಇದು ನೋಡುವಾಗ ನಾನು ಸುಸೈಡ್ ಮಾತಾಡಲಿಲ್ಲ. ಅವರಿಗೆ ವಾಪಸ್ ಇವರಿಗೆ ಕಾಲ್ ಮಾಡಿದೆ. ಅವ್ರು ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದರು, ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ದಾನೆ. ಅವ್ರು ವಾಪಸ್ ಕಾಲ್ ಮಾಡುವಾಗ ಸ್ವಿಚ್ ಆಫ್, ಮಗನದ್ದು ಕಾಲೇಜಲ್ಲೇ ಇದ್ದಾನೆ, ಸ್ವಿಚ್ ಆಫ್. ಇವರು ಕೂಗಿ ಹೇಳಿದ್ರು, ನನ್ನ ಮಗ ಇಲ್ಲ, ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ. ಸರಿ, ನಾನು ಏನು ಮಾಡಿದೆ, ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ, FIR ಮಾಡಿದೆ. FIR ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅವನನ್ನು. ನಾವು ಹೋಗಿದ್ದು ಒಟ್ಟಿಗೆ. ಕರ್ಕೊಂಡ್ಬಂದ್ರು, FIR ತೆಗೀರಿ ಮೇಡಮ್ ಅಂತ ಹೇಳಿದ್ರು. ನನ್ನ ಮಗನ ಭವಿಷ್ಯದ ಪ್ರಶ್ನೆ, ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸಲ್ಲಿ ಇದ್ದವರು, ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆನೆ ಸ್ಟೇಟ್ಮೆಂಟ್ ಕೊಟ್ಟದವರು. ಇದು FIR ಅರ್ಧಾಕಿ ಮುಂಚೆನಿಗೆ ಪತ್ರ ಕೊಡ್ತೇವೆ ನಾವು, ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ. 21 ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯ್ತು. ಆವಾಗ 2 ದಿವಸ, ಆ ದಿವಸ 23ಕ್ಕೆ ಅದು ಮತ್ತು 24 ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ.
ಮತ್ತೆ ಮೊನ್ನೆ ಸಂಡೇ 22 ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯಿತು. ಅದರ ನಂತರ ನಮ್ಮ ಮನೆಯಲ್ಲಿ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆ ಅಣ್ಣ, ಅವರ ಮಿಸಸ್ ಇಬ್ಬರು, ಅವರ ಅಣ್ಣ ತಮ್ಮಂದಿರು, ಹೆಸರೇ ನನಗೆ ಗೊತ್ತಿಲ್ಲ ಸರ್. ಹೀಗೆ ಬಂದು ಮಾತುಕತೆ ಆಯಿತು. ನಾನು, ನನ್ನ ತಂಗಿ, ನನ್ನ ಗಂಡ, ಒಬ್ಬರು ಹುಡುಗಿದ್ರು. ಇವರೆಲ್ಲ ಮಾತಾಡಿದಾಗೆಲ್ಲ ಅವರು ಹೇಳಿದರು, ಇದು ಫಸ್ಟಿಂದ ನಮಗೆ ಕ್ವಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು, 7 ವರ್ಷದ ಲವ್ ಹೇಗೆ ಅಂತ. ನಾನು ಹೇಳಿದೆ 7 ವರ್ಷದ ಲವ್ ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನಲ್ಲಿ, ನಿಮ್ಮ ಮಗನ ಎದುರು. ಅದು ಸಹ ಪೊಲೀಸ್ ಸ್ಟೇಷನಲ್ಲಿ ವಿವರಿಸುವಾಗ ಇವರು ಹೇಳಿದಿಷ್ಟೇ, ಮಗನ ಹತ್ರ ಏನು ಕೇಳಬೇಡಿ, ನಾನು ಖುದ್ದಾಗಿ ನಿಂತು ನಾನು ಮಾಡಿ ಕೊಡ್ತೇನೆ ಮದುವೆ. ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ, ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ. ಈಗ ನೋಡಿದ್ರೆ ಹಿಂಜರಿತಾರೆ, ಅವನನ್ನು ಅಡಗಿಸಿಟ್ಟಿದ್ದಾರೆ. ಹಾಗೆ 22ಕ್ಕೆ ಮೀಟಿಂಗ್ ಆಯಿತು. ಅವನು ಬಂದ, ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ. ಬಂದಿಷ್ಟು ಹೇಳಿದ್ದು, ನಾನು ಮದುವೆ ಆಗುವುದಿಲ್ಲ, ಮಗು ನನ್ನದಲ್ಲ ಅಂತ ನಮಗೆ ಸ್ಟೇಟ್ಮೆಂಟ್ ಇದು ನೀವೇನು ಬೇಕಾದರೆ ಮಾಡಿ ಅಂತೇಳಿ ಕೊಟ್ಟು, ನಾನು ಇನ್ನೂ 4 ಹುಡುಗರು ಇದ್ದಾರೆ ಅವರಿಗೆ ಅಂತೇಳಿ ನಾನು ನಿಮಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಹುಡುಗ ಹೇಳಿದ್ದಾನೆ, ಮಗು ನಮ್ಮ ಮನೆಗೆ ಬಂದು ಮಗು ನಮ್ಮ 22ಕ್ಕೆ ಬಂದಿದ್ದಾರೆ, 23ಕ್ಕೆ ಅವನಿಗೆ 21 ವರ್ಷ ಆಗೋದು, 22ಕ್ಕೆ ಮನೆಗೆ ಬಂದಿದ್ದಾರೆ. ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ. ತಂದೆ ಭರವಸೆ ಕೊಟ್ಟದ್ದು. ತಂದೆ ಹೇಳಿದರೆ ನಾನು ಮಗನನ್ನು ಒಪ್ಪಿಸ್ತೇನೆ. ನಾನು ಹೇಳಿದೆ, ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ, ಹುಡುಗಿ ಡೆಲಿವರಿ ಆಗ್ಲಿಕ್ಕೆ ಆಯಿತು, ನಿಮಗೆ 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು, ನೀವೇ ಖುದ್ದಾಗಿ ನಮಗೆ ಮುಚ್ಚಳಿಕೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ. ಮಗ ಒಪ್ತಾ ಇಲ್ಲ. ಕೊಟ್ಟಿದ್ದಾರೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್, ಇಲ್ಲಿ ಸ್ಟೇಷನ್ ಎಲ್ಲ ಇದೆಲ್ಲ ಉಂಟು, ಡಾಕ್ಯುಮೆಂಟ್ಸ್ ಎಲ್ಲ ಉಂಟು, ತಂದೆ ಕೊಟ್ಟದ್ದು. ಸ್ಟೇಷನಲ್ಲಿ ನಾನು, ನನ್ನ ಗಂಡ, ಮಗಳು, ಮತ್ತು ಅವರ ಶ್ರೀಕೃಷ್ಣರವರ ತಂದೆ ಮತ್ತು ತಾಯಿ ಇರಲಿಲ್ಲ, ಅವರೊಬ್ಬರೇ ಇದ್ದ, ಮಗ ಮತ್ತು ಅವನು ಮಾತ್ರ ಇರಲಿಲ್ಲ. ಆದರೆ ಆ ಟೈಮಲ್ಲಿ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ. ಆ ಹೊತ್ತಿಗೆ ನಾನು ಇವರೇ ಹುಡುಗನ ತಂದೆ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟು ಹೇಳಿದ್ರು, ಅಮ್ಮ ನೀವು FIR ತೆಗಿರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ, ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್. ಇವರು ನಮ್ಮ ಶಾಸಕರು ಇದು ಭರವಸೆ ಕೊಟ್ಟಿದ್ರು, ಅವರೇ ಹೇಳಿದ್ದಾರೆ. ಅದಲ್ಲದೆ ನಾನು 22ಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ. ನೀವು ಹೇಳಿದಿರಿ ನಮಗೆ ಇದು ಕೊಟ್ಟಿದ್ದೀರಿ, ಹುಡುಗನ ಮದುವೆ ಆಗ್ತಾನೆ ಮತ್ತು ಹುಡುಗನ ಭವಿಷ್ಯ ಇದು ಹಾಳಾಗೋದು ಬೇಡ ಅಂತೇಳಿ ನೀವು ಹೇಳಿದ ಕಾರಣ ನಾನು ಇದು FIR ತೆಗೆದಿದ್ದೇನೆ. ಈಗ ಹುಡುಗ ನಮಗೆ ಮದುವೆ ಆಗುದಿಲ್ಲ ಅಂತ ಹೇಳ್ತಾನೆ. ಅಮ್ಮ ನಾವು ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದರಲ್ಲಿ ನಾನು ಹೇಳಿದ್ದೇನೆ, ಯಾಕಂದ್ರೆ ಅವರ ಸಮಾನ ಮರ್ಯಾದೆ ಹೋಗ್ಬಾರ್ದು, ಯಾಕಂದ್ರೆ ಒಳ್ಳೆ ಇದರಲ್ಲಿ ಇದ್ದಾರೆ ಅವರು. ಆದ ಕಾರಣ ನಾನು ಒಪ್ಪಿ ಹೇಳಿದೆ. ಅವರು ಹೀಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಿಮಗೆ ಹೇಗೆ ಬೇಕು, ನಿಮಗೆ ವಾಪಸ್ ಮುಂದುವರಿಸಬಹುದು ಅಂತ ಇದರಲ್ಲಿ ಉಂಟಲ್ಲ, ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ. ಶಾಸಕ ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ಹಾಗೆ ಮತ್ತೆ 23 ಆಯಿತು. 24ಕ್ಕೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕ್ ಎಲ್ಲ ಹಾಕಿಟ್ಟಿದ್ದಾರೆ. ಯಾರ್ದು ಕಾಲ್ ಹೋಗ್ತಿಲ್ಲ ಅವ್ರಿಗೆ. ಲಾಸ್ಟಿಗೆ ಹಿಂದೂ ಮುಖಂಡರ ಇದಕ್ಕೆಲ್ಲ ಹೋಗಿ ಆಯಿತು ಸರ್. ಹುಡುಗ ಮದುವೆ ಆಗ್ತಿಲ್ಲ, ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು. ನಾವು ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ, ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಪಾರ್ಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ? ಅದು ಹುಡುಗನಿಗೇನು ನಾವು ಇದನ್ನೇನು ಮದುವೆ ಮಾಡಿಸ್ತಲ್ಲ, ಹಿಂದೂಗಳನ್ನೇ ಅಲ್ವಾ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ. ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನು ಕೇಳ್ತಿರೋದಿಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗ ದಳ ಎಲ್ಲ ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ. ನನ್ನ ಮಗಳು ಹಿಂದೆ ಅಲ್ವಾ, ಒಂದು ಹೆಣ್ಣಲ್ವಾ, ನ್ಯಾಯ ಕೊಡಿಸ್ಲಿಕ್ಕಾಗ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಹೀಗೆ ನೀವು ಅದಕ್ಕೆ ನಾನು ಮಾತಾಡ್ತೇನೆ ಅವರ ಹತ್ರ ಅಂತ. ಅವ್ರು ಮಾತಾಡಿದಾರಂತೆ ಅವ್ರ ಹತ್ರ. ಹುಡುಗ ಒಪ್ತಾ ಇಲ್ಲ ಅಮ್ಮ. ಮತ್ತೆ ಹುಡುಗ 24ಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ. ಹುಡುಗ ಹೇಳಿದಾನಂತೆ ನಾನು ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದರು. ಮತ್ತೆ ನಾವು ಹೇಳುವಷ್ಟು ಹೇಳಿದ್ದೇವಮ್ಮ, ಮತ್ತೆ ನಿಮಗೆ ಏನು ಮಾಡಬೇಕು ನೀವು ಅದನ್ನು ಮುಂದುವರಿಸಿ ಅಂತ ನಾನು ಮಾತಾಡಿದ್ದೇನೆ. ಅವರು ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತು ಮಗುವನ್ನು ಡೊನೇಟ್ ಮಾಡಲಿಕ್ಕೆ ನಿಮಗೆ ಆಗ್ತದಾ ಅಂತ ಕೇಳ್ತಾ ಇದೆ. ಎಲ್ಲ ಮುಖಂಡರು ಅಷ್ಟೇ ನನಗೆ ಹೇಳಿದ್ದು, ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ತಂದೆ ಕೇಳ್ತಾ ಇದ್ದಾರೆ. ನಾನು ಹೇಳಿದೆ, ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ತೆಗಿಲಿಕ್ಕೂ ಆಗುದಿಲ್ಲ. ಮಗುವನ್ನು ಡೊನೇಟ್ ಮಾಡಲಿ, ನಾವು ಖುದ್ದಾಗಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ. ಅಬೋಷನ್ ಮಾಡಿಸಿ. ಮತ್ತೆ ಮೊನ್ನೆ 22ಕ್ಕೆ ಮನೆಯಲ್ಲಿ ಹೋಗುವಾಗ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು. ಇಲ್ಲಿಂದ ಮನೆ ಬಿಟ್ಟು ಹೋಗಬೇಕು, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಇದು ಮಾಡ್ತೇವೆ ಅಂತೇಳಿ ನಮಗೆ ಬೆದರಿಕೆ ಸಮೇತ ಹಾಕಿದ್ದಾರೆ. ಅದೇನು ಮಾಡಿಲ್ಲ ಸರ್. ನಾನು ನೆಕ್ಸ್ಟ್ ಅದೇ ನೈಟಲ್ಲಿ 24 ನೈಟಲ್ಲಿ FIR ಮಾಡಿದೆ ಹೋಗಿ. ಹೌದು, FIR ಇಲ್ಲ ಸರ್,
ಕೊಟ್ಟಿಲ್ಲ. ಯಾಕೆಂದ್ರೆ ನನ್ನ ಗಂಡ ಅಂತ ಹೇಳಿದ್ರು, ಅವರು ನನ್ನ ಫ್ರೆಂಡ್, ಮದುವೆ ಮಾಡಿ ಕೊಡ್ತಾರೆ ಅಂತ ನಾವಿಷ್ಟು ಒಂದು ತಿಂಗಳು ಕಾದದ ಅವರನ್ನೇ ಸರ್. ಅವರ ಮೇಲೆ ನಂಬಿಕೆ ಇಟ್ಟು ಕಾದಿದೆ. ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ. ಅಷ್ಟು ಹುಡುಗನನ್ನು ಎಲ್ಲಿಯೋ ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಓಡಿ ಹೋದದಲ್ಲ, ಮನೆಯವರೇ ಮುಚ್ಚಿಟ್ಟಿದ್ದಾರೆ. ಯಾಕೆ ನಾನು ಪೊಲೀಸರು ಸಹ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ? SP ಯಲ್ಲಿ ಸಮೇತ ನಾನು ಹೋಗಿದ್ದೇನೆ, ಮಂಗಳೂರು SP ಯಲ್ಲಿ ಸಮೇತ ಹೋಗಿದ್ದೇನೆ. ಅವರು ಹೇಳಿದ್ದಾರೆ, ನಾವು ಹುಡುಕಿ ಕೊಡ್ತೇವಮ್ಮ, ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ, ಇಷ್ಟೇ ಹೇಳುದಲ್ಲದೆ ಯಾರೂ ಒಬ್ಬರು ಇದು ನಮಗೆ ನಂಬಿಕೆ ಕೊಡ್ತಿಲ್ಲ, ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇಷ್ಟು ದಿವಸ ಆಗಿ ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ? ಹೇಳಿದ್ರೆ ಇಷ್ಟೇ ಹೇಳ್ತಾರೆ, ಕ್ಯೂ ಸಿಕ್ಕಿದೆ ಅಮ್ಮ, ನಾವು ನೋಡ್ತಾ ಇದ್ದೇವೆ, ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ. ಶಾಸಕರನ್ನು ಕಾಂಟ್ಯಾಕ್ಟ್ FIR ಆದ ನಂತರ ಮಾಡಲಿಲ್ಲ ಸರ್, ಮಾಡಲಿಲ್ಲ. ಶಾಸಕರು ಅದು FIR ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು. 22ಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ, ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು. ಹಾಗೆ ಅವರು ಹೇಳಿದ್ರು, ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ. ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ, ಅವನು ಕರೆದದ್ದು ಮನೆಗೆ ಎಲ್ಲದೂ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದೂ ಇಲ್ಲ. ಮಗಳು ಖುದ್ದಾಗಿ ಹೇಳ್ತಾಳೆ, ಅದು ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ, ಮುಖ ನೋಡ್ಲಿ, ಯಾಕಂದ್ರೆ ಸೇಮ್ ಅವನಾಗೆ ಇದೆ. ಮತ್ತಲ್ಲದೆ DNA ಟೆಸ್ಟಿಗೆ, ಮುಖ್ಯವಾಗಿ DNA ಟೆಸ್ಟಿಗೆ ನಾವು ರೆಡಿ ಇದ್ದೇವೆ. ಅದನ್ನು ಮೊನ್ನೆ 22ಕ್ಕೆ ಬಂದಾಗ ಜಸ್ರಾವೇ ಹೇಳಿದ್ದು, DNA ಟೆಸ್ಟ್ ಬೇಡ, ಅದನ್ನು ಇದು ಮಾಡೋದು ಬೇಡ. ಅವರು ಫಸ್ಟಿಗೆ ಹೇಳಿದಾಗೆ ಹೋಗುವಾಗ DNA ಟೆಸ್ಟ್ ಮಾಡುವ ಅಂತ, ಮತ್ತೆ ಹೇಳಿದ್ರು ಮೊನ್ನೆ 22ಕ್ಕೆ ಮನೆಗೆ ಬಂದಾಗ ಹೇಳಿದ್ರು DNA ಟೆಸ್ಟ್ ಬೇಡ, ಮಾಡೋದು ಬೇಡ. ನಾನು ಹೇಳಿದೆ, ಯಾಕೆ ಸರ್ ಬೇಕು? ಹುಡುಗ ಹೀಗೆ ಹೇಳ್ತಿದ್ದಾನೆ, ನಮಗೆ ಬೇಕು DNA ಟೆಸ್ಟ್, ನಾ ಮಾಡಿಸೇ ಮಾಡ್ತೇನೆ ಅಂತ. ಇದಂದ್ರೆ 3 ತಿಂಗಳು ಆಗಬೇಕು ಅಂತ ಹೇಳಿದ್ದಾರೆ ಮಗುವಿಗೆ, ಅದಾಗದೆ DNA ಟೆಸ್ಟ್ ಆಗುದಿಲ್ಲ. DNA ಟೆಸ್ಟ್ ರೆಡಿ ಇದ್ದಾರೆ ಸರ್, ಹುಷಾರಿದ್ದಾರೆ ಸರ್. ನಮ್ಮ ಮಗಳಿಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್. ಎಲ್ಲರ ಹತ್ರ ಕೇಳಿದೆ, ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ಮೀಟ್ ಮಾಡಿ ಆಗಿದೆ, ಯಾರೂ ಮುಂದೆ ಬರ್ತಾ ಇಲ್ಲ. ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ, ಅವರು ನೋಡ್ತಿಲ್ಲ, ಅವ್ರಿಗೆ ಕಷ್ಟ ಇಲ್ಲ ಸರ್. ನಾವು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು. ಇವರು ಹೀಗೆ ಮಾಡಿದರೆ ಇವ್ರ ಹತ್ರ ಹಣ ಇರ್ಬೋದು, ಜನಬಲ ಇರ್ಬೋದು, ನಮ್ಮ ಹತ್ರ ಯಾರಿಲ್ಲ. ನಮ್ಮ ಹತ್ರ ಮಾಲಿಂಗೇಶ್ವರನೇ ಇರುವುದು ಅಷ್ಟೇ, ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ. ಅವರ ಮುಂದೆ ಬಂದು ಅವರು ಹೇಳಿ, ನನ್ನದಲ್ಲ ಮಗು, ಇದು ನಂದಲ್ಲ ಅಂತೇಳಿ ಅಲ್ಲಿ ಬಂದು ಹೇಳಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ ಸರ್. ನಾವು ಬೇಡಿಕೆ ಇದು ಮಾಡ್ಲಿ ಅಂತಾನೆ ನಾವು ಇದು ಹಾಕಿರೋದು. ಅದ್ರ ನೆಕ್ಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡಬೇಕು. ಶ್ರೀನಿವಾಸರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡಬೇಕು. ನಾನು ಹೇಳಿದೆ, ಮಾತಾಡ್ಲಿಕ್ಕೆ ಏನಿಲ್ಲ, ಏನು ಉಳಿಸ್ಲಿಲ್ಲ ನಮಗೆ, ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ, ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ. ಇವರು ಹೇಳಿದ್ರು, ಇಲ್ಲ ಮಾತಾಡ್ಲೇಬೇಕು ಅವರು ಅಂತ. ಸರಿ ಮಾತಾಡಿಸುವ ಅಂತೇಳಿ ಹೇಳಿದ್ದು. ಮನೆಗೆ ಬಂದಿದ್ರು. ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದಾಗಿ ಹೇಳಿದ ಅಷ್ಟೇ, ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದೆ. ಅದು ಹುಡುಗ ನನಗೆ ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು, ನಾನು ಮದುವೆ ಮಾಡಿಸ್ತೇನೆ. ಎಲ್ಲದರಲ್ಲೂ ನಮ್ಗೆ 1.5 ತಿಂಗಳಿಂದ ಸರ್ ಅವರು ನಮಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ, ನಿಮ್ಮ ಮದುವೆ ಮಾಡಿಸ್ತೇನಮ್ಮ, ನನ್ನ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ, ನಾನು ಮಾಡಿಸಿಕೊಡ್ತೇನೆ, ನನ್ನ ಮೇಲೆ ನಂಬಿಕೆ ಇಲ್ವಾ, ಹಾಗೆ ಹೀಗೆ ಅಂತ ನನಗೆ 1 ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ. ಆದ ಲಾಸ್ಟಿಗೆ ಮೂಮೆಂಟಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ, ನಾನು ಸುಸೈಡ್ ಮಾಡ್ಕೊಳ್ತೇನೆ, ನಮ್ಮ ಸೇಫ್ಟಿಗೋಸ್ಕರ. ನಾಳೆ ಅವನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್, ಅದಕ್ಕೋಸ್ಕರ ನಾನು FIR ಮಾಡ್ಲಿಕ್ಕೆ ಹೋದದಾಗೆ. ಮತ್ತು ಅವರೇ ಬಂದು FIR ತೆಗಿಲಿಕ್ಕೆ ಹೇಳಿದ್ರ, ಹಾಗೆ FIR ಸ್ಟೇಷನಲ್ಲಿ ಒತ್ತಾಯ ಬರಲಿಲ್ಲ ಸರ್, ಏನಿಲ್ಲ, ನಾವೇ ಹೋಗಿ FIR ಹಾಕಿದ್ದು ಅಷ್ಟೇ. ಅವರೆಲ್ಲ ಮಾಡಿ ಕೊಡ್ತಾರಂತಲ್ಲಮ್ಮ, ನೀವು FIR ತೆಗಿರಿ, ಹುಡುಗ ಸ್ಟೇಷನಲ್ಲಿ ಕೂತ್ಕೊಂಡು ಹುಡುಗನ ಮರ್ಯಾದೆ ಪ್ರಶ್ನೆ, ಅದರ ಲೆಕ್ಕದಲ್ಲಿ ಅವ್ರ ಮರ್ಯಾದೆ ಇರಲಿ ಅಂತೇಳಿ ನಾವು 1 ತಿಂಗಳು ಟೈಮ್ ಬೇರೆ ಕೊಟ್ಟಿದ್ದೇವೆ. ಆದರೆ ಈ ಲಾಸ್ಟ್ ಮೂಮೆಂಟಲ್ಲಿ ಇವರು ಮಗನನ್ನು ತಪ್ಪಿಸಿರ್ತಾರೆ ಅಂತ ಈಗ ಹೋಗಿ ಹಾಸ್ಪಿಟ್ಲಲ್ಲಿ ಯಾವುದೋ ರೀಸನ್ ಹಾಕಿ ಮಲಗಿರ್ಬೋದು ಅವರು. ಆದರೆ ನಾನು ಹೇಳೋದು ಇಷ್ಟೇ, ಮಗ ಸಿಗಲಿಲ್ಲ, ಅಪ್ಪನನ್ನು ಹೇಳ್ಕೊಂಡು ಬರಲಿ, ಬಂದು ಕೇಳಲಿ, ಅಮ್ಮ ಇಲ್ವಾ ಮನೆಯಲ್ಲಿ ಕೇಳಲಿ, ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ. ಅವರು ಕೊಟ್ಟಿಲ್ಲ, ಅವ್ರ ಹತ್ರ ಹೇಳಿದ್ದಾರೆ, ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ. ಹಾಗೆ ಅವರು ನನ್ನ ಹತ್ರ ಹೇಳಿದ್ರು, ತೆಗಿರಿ, ಮದುವೆ ಮಾಡಿ ಕೊಡಿಸ್ತಾರಲ್ಲ, ಮತ್ತೆ ಯಾಕೆ ಹುಡುಗನ ಪ್ರಶ್ನೆ, ಹುಡುಗ ಸ್ಟೇಷನ್ನಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅಂತ. ಇಂದು ಸಂಘಟನೆಗೆ ಹೇಳಿದ್ದೇನೆ, BJP ನಾಯಕರನ್ನು ಯಾರು ನನಗೆ ಯಾರು ಗುರ್ತಿಲ್ಲ ಸರ್. ನಮಗೆ ಗೊತ್ತಿದ್ದವರೆಲ್ಲರ ಹತ್ರ ನಾನು ಇದು ಮಾಡಿ ಹೇಳಿ ಆಗಿದೆ. ಕೇಸು ವಾಪಸ್ ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್. ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ ಅಷ್ಟೇ. 1 ವಾರ ಟೈಮ್ ಕೊಟ್ಟಾಗಿದೆ ಸರ್. ಪೊಲೀಸರ ಹತ್ರ ನಾವು ಕೇಳಿದ್ದೇವೆ, ನಮ್ಗೆ 1 ವಾರ ಇದು ಮಾಡಿ ಹುಡುಗನನ್ನು ತರಿಸಿಕೊಡಿ. ನಾವು ಮಾಡ್ತಿದ್ದೇವಮ್ಮ, ನಾವು ನಮ್ಮ ಕೆಲಸ ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ. ಅವರಿಂದ ಯಾವ ಕೈವಾಡ ಎಲ್ಲ ಇದೆ ನಮಗೂ ಸಹ ಗೊತ್ತಿಲ್ಲ. ನಮಗೆ ಹುಡುಗಿಗೆ ನ್ಯಾಯ ಸಿಗಬೇಕು ಸರ್. ಮಗು ಸಹ ಈಗ ಬಂದಾಗಿದೆ, ನ್ಯಾಯ ಸಿಗದಿದ್ರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ. ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಮಗುವನ್ನು ಹಿಡ್ಕೊಂಡು ಅವಳಿಗೆ ಮುಂದೆ ಏನು ಫ್ಯೂಚರ್ ಇಲ್ಲ, ಇದೊಂದೇ ಫ್ಯೂಚರ್ ಇರು ಸರ್. ಈ ಫ್ಯೂಚರನ್ನು ಹಾಳು ಮಾಡಿ ಚಂದ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರುಗುತ್ತಾ ಇದ್ದೇನೆ. ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ. ಇದು ಅವನು ಒಪ್ಪಿ ತಾನೇ ಇದು ಮಾಡಿದದ್ದು.
ಈಗ ನನ್ನದಲ್ಲ ಅಂತ ನಮ್ಮ ಒತ್ತಾಯಕ್ಕಲ್ಲಲ್ವಾ. 7 ವರ್ಷ ಲವ್ ಬೇರೆ ಆಗಿದೆ ಅವರದ್ದು. ಈಗ ಇಲ್ಲ ಇಲ್ಲ ಅಂತ ಅವನೇ ಪ್ರಪೋಸಲ್ ಮಾಡಿದ್ದಾನೆ, ಹುಡುಗಿಗೆ ಪ್ರಪೋಸಲ್ ಮಾಡಿದ್ದು ಅವನೇ, ಎಲ್ಲ ಮಾಡಿದ ಅವನೇ. ಈಗ ನನ್ನದಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಈಗ ಹುಡುಗಿ ಏನು ಮಾಡಬೇಕು ಮುಂದೆ? ಅವಳು ಈಗ BSc ಆಗಿ ಕೂತವಳು, ಇನ್ನೂ ಅವಳಿಗೆ MSc ಎಲ್ಲ ಮಾಡಲಿಕ್ಕಿದೆ. ಈ ಮಗುವನ್ನು ಹಿಡ್ಕೊಂಡು ಇವರೆಲ್ಲ ನಮ್ಮ ಹತ್ರ ಒಪ್ಪಿದ್ದಾರೆ, ಮಗುದು ನೋಡ್ಕೊಳ್ತೇವೆ, ಇದರದ್ದು ನೋಡ್ಕೊಳ್ತೇವೆ. ಈಗ ಯಾವುದಕ್ಕೂ ಮುಂದೆನೇ ಇಲ್ಲ, ಫೋನು ಬೇರೆ ಇಲ್ಲ. ಸುಮ್ಮನೆ ಹಣದ ಆಫರ್ ಅಂದರೆ 10 ಲಕ್ಷ ಕೊಡ್ತೇವೆ, ಮಗುವನ್ನು ತೆಗಿಸ್ತೀರಾ? ಅದು ಹಿಂದೂ ಮುಖಂಡರ ಇದರಲ್ಲಿ ಹೇಳಿದ್ದಾರೆ. ಅವರು ಹೇಳ್ತಾ ಇದ್ದಾರಮ್ಮ, ಹಣ ಕೊಟ್ಟು 10 ಲಕ್ಷ, 1 ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ, ನನ್ನ ಮಗುವನ್ನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ. ನನ್ನ ಫ್ಯೂಚರ್ನ ಇದು ಅಬೋರ್ಷನ್ ಮುಗಿಸ್ಬೇಕು ಅಂತ ಅವರಿದ್ದಾರೆ. ಮತ್ತೆ ಅಂದರೆ ಹೇಳಿದ್ದಾರೆ, ಮದುವೆ ಮಾಡಿ ಕೊಡ್ತೇವೆ ಅಂದರೆ 1 ತಿಂಗಳಲ್ಲಿ ಇದರಲ್ಲಿ ಮಾತುಕತೆ ಅಂದರೆ ಮದುವೆ ಮಾಡಿ ಕೊಡ್ತೇನೆ, ಆದರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ಬಾಡಿಗೆ ಮನೆಯಲ್ಲಿ. ಮತ್ತೆ ಇವರು ಏನೋ ಹುಡುಗಿ ಸರಿ ಆಗೋದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನೇ ಬೇರೆ ಇರ್ಬೋದಲ್ವ ಸರ್. ಅಂದರೆ ಅವಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇತ್ತು, ಆದರೂ ಅವಳಿಗೆ ಹೊಟ್ಟೆ ಇಲ್ಲ ಇತ್ತು, ಯಾವ ಸಿಂಟಮ್ಸು ಇಲ್ಲ ಇತ್ತು. ನಾನು ಖುದ್ದಾಗಿ ನನ್ನ ಮನೆಯಲ್ಲಿ ಏನಿಲ್ಲ ಸರ್, ಏನು ವಾಮಿಟ್ ಆಗಲಿ ಮತ್ತು ಯಾವ ಸಿಂಟಮ್ಸ್ ಆಗಲಿ ಅವಳ ಹತ್ರ ಇಲ್ಲ ಇತ್ತು, ಹೊಟ್ಟೆನೂ ಸಮೇತ ಇಲ್ಲ ಇತ್ತು. ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ? ನನ್ನ ಮಗಳ ಮೇಲೆ ನಾನು ನಂಬಿಕೆ ಇಟ್ಟಿರ್ತೇನಲ್ಲ, ಹಾಗೆ ನನಗೆ ಗೊತ್ತಾಗಿಲ್ಲ. ಅವರು ಫಸ್ಟ್ ಹೇಳಿದರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ಅವನು ಸಣ್ಣ ಹುಡುಗ, ಇನ್ನು ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ. ಆಗ ನನ್ನ ಮಗಳು ಸಣ್ಣದೇ, ನನ್ನ ಮಗಳೇನು ದೊಡ್ಡದಲ್ಲಲ್ಲ, ನನ್ನ ಮಗಳು ಸಣ್ಣದೇ. ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವಾ. ಇವರ ಮಗನು ಮಾತ್ರ ಅವರು ಉದ್ದೇಶಿಸಿ ಮಾತಾಡ್ತಿದ್ದಾರೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸಲು ಅವರು ಯಾರು ಇಲ್ಲ ಸರ್. ನನ್ನ ಮಗಳಿಗೆ ಪತ್ರಿಕಾಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ. ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ಮದು, ಇಷ್ಟೇ ನಾವು ಹೇಳ್ತಿರೋದು.